ಅಮಾನತು ಶಾಸಕರ ಕುರಿತಾಗಿ ಸಭೆ ನಡೆಸಿದೆ. ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ? ವಾಪಸ್ ತಗೊಂಡ್ರ ಈಗ ಮಾರ್ಚ್ 21ನೇ ತಾರೀಕು ಅಂದರೆ ಕಳೆದ ಅಧಿವೇಶನ ಕೊನೆಯ ದಿನದಲ್ಲಿ ಕೆಲವೊಂದು ಘಟನೆ ಏನಾಯಿತು ಅದರ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸೋ ಕಾರಣ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೆವು. ಇದೀಗ ಮೊನ್ನೆ 2 ತಿಂಗಳು ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಘಟನೆಗೆ ಆ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಗಲಿಗೆ ಯಾವ ರೀತಿ ಆಗಿದೆ ಹೊರತು ಅದು ಉದ್ದೇಶಪೂರ್ವಕವಾಗಿ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಒಬ್ಬರು ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆದ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಳಿಸಬೇಕು ನಾವು ಅದನ್ನು ನೋಡಿಕೊಳ್ತೇವೆ. ಶಾಸಕರು ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನಃ ಪರಿಶೀಲಿಸಬೇಕಂದೇಳಿ ಮನವಿ ಕೂಡ ಸಲ್ಲಿಸಿದ್ರು ಹಿಂದಿನಿಂದಲೂ ಕೂಡ. ಅದರ ಜೊತೆಯಲ್ಲಿ ಅವ್ರ ಮನೆ ಮುಖ್ಯಮಂತ್ರಿ ಜೊತೆ ಲಾಮಿನ್ ಜೊತೆ ಕೂಡ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಚರ್ಚೆ ಮಾಡಿದ್ದೀವಿ. ಇನ್ನಿತ ಹಲವಾರು ನಾಯಕರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅದೇ ರೀತಿ ಗವರ್ನರ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ಇಂಥ ಹಲವು ಹಿರಿಯ ನಾಯಕರು ಕೂಡ ಚರ್ಚೆ ಎಲ್ಲ ಕಳೆದ 2 ತಿಂಗಳಿಂದ ಮಾತಾಡ್ತಾ ಇದ್ದರು. ಇದಕ್ಕೆ 2 ತಿಂಗಳಾಗಿದೆ. ಆದ ಕಾರಣ ಇವತ್ತು ಆ ಒಂದು ಯಾಕೆಂದ್ರೆ ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಒಂದು ಶಾಸಕಾಂಗ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು, ಲಾ ಮಿನಿಸ್ಟರ್, ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವೇನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ ಆ ಸಸ್ಪೆನ್ಷನ್ ಮತ್ತು ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸಸ್ಪೆನ್ಷನ್ ಅನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ. ಕಂಡೀಷನ್ ಅಪ್ಲೈನಾ ಸರ್? ಏನು ಕಂಡೀಷನ್ ಏನು ಅಂದ್ರೆ ನೋಡಿ ಯಾಕೆ ಕಂಡೀಷನ್? ಅವ್ರು ನಮ್ಮ ಶಾಸಕ ಮಿತ್ರರು, ಅವ್ರು ನಮ್ಮ ವೈರಿಗಳಲ್ಲ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಅವರು ಉದ್ವೇಗವಾಗಿ ಇವತ್ತು ಆಗಿದೆ. ಇನ್ನು ಈ ರೀತಿ ಯಾವಾಗ ರೀತಿ ಇವರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ ಆಕ್ಷನ್ ತಗೊಂಡಿದ್ದೇನೆ. ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ, ಮತ್ತು ಶಿಕ್ಷೆ ಆದರೆ ಏನು ಊರಲ್ಲಿ ಮತ್ತು ಪರಿಸ್ಥಿತಿ ಏನು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ. ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿಯ ಒಂದು ವರ್ತನೆ ಅಥವಾ ದುರ್ವರ್ತನೆ ಮಾಡುವುದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ. ಆ ವಿಶ್ವಾಸ ಮಾಡುವುದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನಿಟ್ಟುಕೊಂಡು ನಾವು ಸಸ್ಪೆನ್ಷನ್ ಅಂತ ಅದು ರಿವೋಕ್ ಮಾಡಿ ಅದನ್ನು ಹಿಂದೆ ಪಡೆದಿದ್ದೇನೆ. ನೋಡಿ, ಇದೆಲ್ಲ ಚರ್ಚೆ ಅಗತ್ಯವಿಲ್ಲ. ಸ್ಪೀಕರ್ಗೆ ಅದರದ ಪವರ್ ಇದೆ. ಆ ಸಂದರ್ಭದಲ್ಲಿ ವಿಚಾರಿಸ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಎಲ್ಲಿಗೆ ಯಾರಿಗೆ ಹೋಗಬೇಕಿದ್ರೆ 2 ತಿಂಗಳ ಅವಕಾಶ ಮಾಡಿ ಕೊಟ್ಟಿದ್ದೆವು. ಯಾರು ಹೋಗ್ಲಿಲ್ಲಲ್ಲ, ಅದಕ್ಕೆ ನಾವೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂತ ಹೇಳಿ ಅವ್ರು ಇನ್ನೂ ರೀತಿ ಇದೆ. ಅವರು ದುರ್ವರ್ತನೆ ಮಾಡೋದಿಲ್ಲ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿಡ್ರಾ ಮಾಡಿದ್ದೇನೆ ಮತ್ತು ಅವರ ಮೇಲೆ ವಿಶ್ವಾಸಕ್ಕೆ ಅವರು ಕಪ್ಪು ಚುಕ್ಕ ತರುವುದಿಲ್ಲ. ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ.